ಕೆಲಸಗಳನ್ನ ಮಾಡೋಣ. ಇವತ್ತೇನಾಗಿದೆ, ನಮ್ಮನ್ನ T1 ಪಾರ್ಕಿಂಗ್ 1 ಇಂದ ಪಾರ್ಕಿಂಗ್ 4ಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ 17 ವರ್ಷದಿಂದ ನಾವಲ್ಲೇ ಸೇವೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. 17 ವರ್ಷದಿಂದ ಆಗ್ತಾ ಇರ್ತಕ್ಕಂಥ ತೊಂದರೆ OHM ಮತ್ತೆ ಕ್ವಿಕ್ ರೇಟ್ ಬಂದಿದ ತಕ್ಷಣ ಏನು BIL ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತೊಂದರೆ ಆಗ್ಬಿಡ್ತು. ಯಾಕೆ ಅಂತಂದ್ರೆ ದಲ್ಲಾಳಿಗಳವರು ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ನವರು ದಲ್ಲಾಳಿಗಳು ಅವ್ರಿಗೆ ದುಡ್ಡು ಬೇಕು ಅನ್ನೋದ್ರಿಂದ ಅವ್ರು ಏನ್ ಮಾಡ್ತಾ ಇದಾರೆ, ನಮ್ಮನ್ನ ಅಟ್ಟುಕೊಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿದೆ ಏನೇನ್ ತೊಂದರೆ ಆಗಿದೆ, ಎಷ್ಟೆಷ್ಟಾಗಿದೆ ಅಂತ. ಸಾಹೇಬ್ರಿಗೆ ಗೊತ್ತಿರ್ಲಿಲ್ಲ. ಯಾಕೆಂತಂದ್ರೆ ಅವ್ರು ಹೋಗಿ ನೋಡ್ಲಿ. ನನಗೆ ಇವತ್ತು ಕೇಳೋದೇನಂದ್ರೆ ಈ ಮೆಮೊರಂಡಮ್ ಕೊಡ್ಲಿಕ್ಕೆ ನಾವಿಲ್ಲಿ ಬಂದಿಲ್ಲ, ಆಯ್ತಾ? ನಮಗೆ ನ್ಯಾಯ ಕೊಡಿಸ್ಬೇಕು. ನಿಮ್ಮ ನಮ್ಮ ಸಂಪೂರ್ಣ ನಂಬಿಕೆ ಇದೆ. ನೀವು ನ್ಯಾಯ ಕೊಡಿಸಿಲ್ಲ ಅಂದ್ರೆ ನನಗೆ ಏರ್ಪೋರ್ಟ್ ಅಲ್ಲಿ P1 ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಹೆಂಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ಇವತ್ತು ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ನಾನು ದುಡ್ಡು ಕೊಡ್ತೀನಿ, ನನಗೂ ಪ್ರೊಟೆಕ್ಷನ್ ಕೊಡ್ಬೇಕು. ಏರ್ಪೋರ್ಟ್ ಪರ್ಮಿಷನ್ ಕೊಡ್ತೀರಾ, ನ್ಯಾಯ ಕೊಡಿಸ್ತೀರಾ? ನಮಗೆ ರಸ್ತೆಯಲ್ಲಿ ಲಾಠಿ ಹಾಕ್ತಿನ್ನೋದಕ್ಕೆ, ಕೇಸ್ ಹಾಕ್ಸ್ಕೊಳೋದಕ್ಕೆ, ಬಡ ಚಾಲಕರನ್ನ ಸಿಗಾಕ್ಸೋದಕ್ಕೆ ಸುಮ್ಮನೆ ಇರಬೇಕು. ನಿಮ್ಗಿಂತ ಚೆನ್ನಾಗಿ ನಮ್ಗೆ ಗೊತ್ತಿದೆ, ಹೇಳಕ್ ಬರ್ಬೇಡ. ಇನ್ನು ಎಲ್ಲರೂ ಇದ್ದಾರೆ, ಗೊತ್ತಾ?